ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಮಲ್ಲಿಕಾರ್ಜುನ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ವಾರ್ಷಿಕ ಸಭೆ ಜರುಗಿದೆ. ಇವತ್ತು ದಿನಾಂಕ 16/9/2025 ಸಾಯಂಕಾಲ 6 ಗಂಟೆಗೆ ಮಲ್ಲಿಕಾರ್ಜುನ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಬ್ಯಾಂಕಿನ ವಾರ್ಷಿಕ ಸರ್ವಸಾಧಾರಣ ಸಭೆ ಸಂಕೇಶ್ವರ ನಗರದ ನೇಸರಿ ಡೆಲಕ್ಷ ಹಾಲ್ನಲ್ಲಿ ಜರುಗಿದೆ. ಕಾರ್ಯಕ್ರಮದ ವೇದಿಕೆ ಮೇಲೆ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಮಲ್ಲಿಕಾರ್ಜುನ ಪಟ್ಟಣಶೆಟ್ಟಿ, ಕಾರ್ಯಕ್ರಮದ ಅತಿಥಿಗಳು ಆದ ಗಡಿಂಗಲಜ ನಗರದ ಡಾಕ್ಟರ್ ನಾಗೇಶ್ ಪಟ್ಟಣಶೆಟ್ಟಿ, ಖ್ಯಾತ ಸಾಹಿತಿಗಳು ಆದ ಡಾಕ್ಟರ್ ಗುರುಪಾದ ಮರಿಗುದ್ದಿ, ನಿರ್ದೇಶಕ ಸುನಿಲ್ ಓತಾರಿ, ಪರವಿನ ಕಲಾವಂತ ಶರ್ವಾನಿ ಅಂಗಡಿ, ರೇಖಾ ಪಟ್ಟಣಶೆಟ್ಟಿ, ವಿಶ್ವನಾಥ್ ರಾವನಗೋಳ, ಮಹೇಶ್ ಪಟ್ಟಣಶೆಟ್ಟಿ, ಸಿದ್ಲಿಂಗಪ್ಪ ಪಟ್ಟಣಶೆಟ್ಟಿ, ಜಯಲಕ್ಷ್ಮಿ ಹೊಸೂರ, ಪ್ರಶಾಂತ್ ಗಡಕರಿ ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರ ಯೋಧರಿಗೆ, ಭಯೋತ್ಪಾದಕರ ದಾಳಿಗೆ ಮರಣ ಹೊಂದಿದ ನಾಗರಿಕರಿಗೆ ಶ್ರದ್ಧಾಂಜಲಿ ವಹಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಬಳಿಕ ಸಂಸ್ಥೆಯ ಉತ್ತಮ ಗ್ರಾಹಕ ಅಂತ ಪ್ರವೀಣ ಉಚ್ಚಿಗಾವ್ಕರ್ ಅವರಿಗೆ ಮತ್ತು ಲೆಕ್ಕ ಪರಿಶೋಧಕ ಮೋತಿಲಾಲ್ ಜಿಕಾತಿ ಮತ್ತು ಖ್ಯಾತ ಸಾಹಿತಿ ಡಾಕ್ಟರ್ ಗುರುಪಾದ ಮರಿಗುದ್ದಿ ಅವರಿಗೆ ಸತ್ಕಾರ ನೆರವೇರಿಸಲಾಗಿದೆ. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಸಂಸ್ಥೆಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ ಮಾತನಾಡಿ, ಈ ವರ್ಷ ನಮ್ಮ ಸಂಸ್ಥೆಗೆ 29 ಲಕ್ಷ ಲಾಭವಾಗಿದೆ ಎಂದಿದ್ದಾರೆ. ಬಳಿಕ ಮಾತನಾಡಿದ್ರು, 2001ರಲ್ಲಿ ನಾವು ಸ್ನೇಹಿತರು ಸೇರಿ 10 ಲಕ್ಷ ರೂಪಾಯಿ ಸಂಗ್ರಹಣೆ ಮಾಡಿ ಅದಾದ ಬಳಿಕ ಸಮಾಜಕ್ಕಾಗಿ ಏನಾದ್ರೂ ಮಾಡಬೇಕು ಅಂತ 2004ರಲ್ಲಿ NGO ಪ್ರಾರಂಭ ಮಾಡಿ ಅದರ ಮೂಲಕ ವಿವಿಧ ರೀತಿಯ ಸಮಾಜ ಸೇವೆ ಮಾಡಿ ನಾವು ಮತ್ತು ನಮ್ಮ ಸಂಸ್ಥೆ ಈ ಹಂತಕ್ಕೆ ತಲುಪಿದೆ ಎಂದಿದ್ದಾರೆ. ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆಗಿರುವಂತಹ ಡಾಕ್ಟರ್ ನಾಗೇಶ್ ಪಟ್ಟಣಶೆಟ್ಟಿ ಮತ್ತು ಡಾಕ್ಟರ್ ಗುರುಪಾದ ಮರಿಗುದ್ದಿ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪಟ್ಟಣಶೆಟ್ಟಿ ಅವರು ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ತರುಣರಿದ್ದಾರೆ, ಆದರ್ಶಗಳಿದ್ದಾವೆ. ಇನ್ನು ಸಮಾಜ ಸೇವೆ ಮಾಡಬೇಕು ಅಂತ ಒಂದು ಉತ್ಸಾಹದ ಬಯಕೆ ಅದ. ಇಂಥವರಿಂದ ಸಂಕೇಶ್ವರಕ್ಕೆ ಒಳ್ಳೆಯ ಹೆಸರು ಅದ. ಈ ಬ್ಯಾಂಕು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕರೆಸಲಿ. ಈಗೇನು ಆರ್ಥಿಕತೆ ಸ್ಥಾನಮಾನ ಅದ ಅದು ಇನ್ನೂ 2-3 ಪಟ್ಟು ವರ್ತಿಸಲಿ. ಇದಕ್ಕೊಂದು ಒಳ್ಳೆಯ ಹೆಸರು ಬರಲಿ ಅಂತ ಹಾರೈಸಿ ನನ್ನ ಮುಗಿಸ್ತಾ ಇದ್ದೀನಿ. ಆವಾಗ ಎಲ್ಲರೂ ಏನು ಮಾಡೋದು ಅನ್ನೋದು ಎಲ್ಲರೂ 300 ರೂಪಾಯಿ ಕೊಳೆ ಮಾಡಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಒಂದು 2001-2ರಲ್ಲಿ ಇದು ಮಾಡಿದ್ರು, ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಸೊಸೈಟಿದು ಆಯಿತು. ಅದಾದ ನಾವು ಅಷ್ಟೇ ಮಾಡೋದು, ಸೋಷಿಯಲ್ ವರ್ಕ್ ಮಾಡೋದು, ಏನು ಸಮಾಜಕ್ಕೆ ಡಿಫ್ರೆಂಟ್ ಆಗಿ ವರ್ಕ್ ಮಾಡೋಣ ಅಂತ 2004ರಲ್ಲಿ ಒಂದು NGO ಸ್ಟಾರ್ಟ್ ಮಾಡಿದ್ವಿ, ಹ್ಯೂಮನ್ ಆರ್ಗನೈಸೇಷನ್ ವೆಲ್ಫೇರ್ ಸೊಸೈಟಿ. ನಮ್ಮ ಡಾಕ್ಟರ್ ಟಿ ಎ ಪಟ್ಟಣಶೆಟ್ಟಿ DH ಇದ್ದರು. ಅವಾಗ ಅವರ ಒಂದು ಮುಂದಾಳ ಅನ್ನೋದು ಏನನ್ನೋದು ಅವ್ರ ಕಡೆಯಲ್ಲಿ ನಾವು ಒಂದು NGO ಸ್ಟಾರ್ಟ್ ಮಾಡಿದ್ದು. ಆವಾಗ ಪಲ್ಸ್ ಯಾರೂ ಮಾಡಿಸೋದ್ರಿಲ್ಲ. ಅಂದರೆ ಏನಪ್ಪ ಏನಾಗ್ತಿದೆ ಅನ್ನೋದು ಅವಾಗ ನಮಗೆ ಪಲ್ಸ್ ಪೊಲೀಸ್ ಸ್ಟಾರ್ಟ್ ಮಾಡೋಣ ಅಂತ ನನ್ನ ಡಾಕ್ಟರ್ ಹೇಳಿದ್ರು. ಅವಾಗ ಹೇಳ್ತಿದ್ದಾರೆ ಅಂದರೆ ನಾವು ಪಲ್ಸ್ ಪೊಲೀಸ್ ಸ್ಟಾರ್ಟ್ ಮಾಡಿದ್ರು. ನಮ್ಮ ಏರಿಯಾಗೆ ಹೋಗಿ ಪಲ್ಸ್ ಪೋಲಿಯೋ ಇದು ಮಾಡಿ ಅಂದ್ರೆ ನಾವು ಪಲ್ಸ್ ಪೋಲಿಯೋ ರೇಟಿಂಗ್ ಟೆಸ್ಟ್ ಮಾಡಿದ್ರು 100%. ಎಲ್ಲರೂ ನಮ್ಮ ಏರಿಯಾದಾಗ ಹೋಗಿ ಅವ್ರ ತಿಳುವಳಿಕೆ ಹೇಳಿ ಎಲ್ಲರೂ ಹೋಗಿ ನಾವು ಹಾಕ್ತಿದ್ವಿ. ಭಾಳ ಸಣ್ಣ ವಯಸ್ಸಿನಾಗ ಮಲ್ಲಿಕಾರ್ಜುನ ಅವರು ಇದನ್ನು ಹಾಕ್ಸ ಮಾಡಿ ಇಂದ ಸೊಸೈಟಿ ಅಂತದ್ದು, ಬ್ಯಾಂಕ್ ಅಂತದ್ದು ಈ ಲೆವೆಲ್ಗೆ 20 ವರ್ಷ ಸಕ್ಸಸ್ ನಡೆಸಿದ್ದಾರೆ. ಮತ್ತು ಈ ಕರೋಡೋ ರೊಕ್ಕ ಯಾವಾಗ ಸ್ವಂತ ರೊಕ್ಕ ಇರ್ತಾವು ಅಷ್ಟು ಸ್ಟಾರ್ಟಿಂಗ್ ಬರೋಂಗಿಲ್ಲ. ಯಾವ ಬೇರೆಯವ್ರದ್ದು ರೊಕ್ಕ ನಮ್ಮ ಕಡೆ ಬರ್ತಾವೆ ಅದ್ರ ಜವಾಬ್ದಾರಿ ಯಾವಾಗ ನಮ್ಮ ಕಡೆ ಬರ್ತೈತಿ ಆವಾಗ ಅದ್ರ ಟೆನ್ಷನ್ ಬರ್ತೈತಿ ಮತ್ತು ಜವಾಬ್ದಾರಿ ಹೆಚ್ಚಾಗ್ತೈತಿ. ಆ ಜವಾಬ್ದಾರಿ ಈಗ 20 ವರ್ಷ ಮಲ್ಲಿಕಾರ್ಜುನ ಹೊರಿತಾ ಇದ್ದಾರೆ ಮತ್ತು ಸಕ್ಸಸ್ಫುಲ್ ಹೊರಿತಾ ಇದ್ದಾರೆ. ಅವರಿಗೆ ನಾ ಶುಭಾಶಯ ಕೊಡ್ತೇನೆ. ನಂಗೆ ಇಲ್ಲಿ ಕರೆದು ಅದಕ್ಕೆ ನಾ ಎಲ್ಲರೂ ವಿನಾಯಕ ಭೋಸಲೆ, ಟಿವಿ20 ಕನ್ನಡ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.